ಸ್ತ್ರೀ ಮಂತ್ರೋಪದೇಶ ಫಲ. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 35. ಶ್ರೀ ಗುರುಗಳ ದತ್ತ ದಂಪತಿಗಳಿಗೆ ಹೇಳಿದ ರುದ್ರಾನುಷ್ಠಾನ ಹಾಗೂ ರುದ್ರಾಧ್ಯಯನದ ಬಗ್ಗೆ ಹೇಳಿದನು. ಕೇಳಿ ದತ್ತ ದಂಪತಿಗಳು ಶ್ರೀ ಗುರುಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸಿದರು. ದತ್ತ ಪತ್ನಿ ಸಾವಿತ್ರಿಯು ಶ್ರೀ ಗುರುಗಳನ್ನು ಕುರಿತು, ಪೂಜ್ಯರೇ, ನಿಮ್ಮಿಂದ ನಾವು ಅನುಗ್ರಹಿತರಾದೆವು. ನಿಮ್ಮ ಸ್ಮರಣೆಯು ನಮ್ಮಲ್ಲಿ ಚಿರಕಾಲವೂ ಉಳಿಯಬೇಕು ಎಂಬ ಹಂಬಲ ನನ್ನದು. ಅದರಿಂದ ನನಗೆ ಯಾವುದಾದರೊಂದು ಮಂತ್ರವನ್ನು ಉಪದೇಶಿಸಿರಿ ಎಂದು ಪ್ರಾರ್ಥಿಸಿದಳು. ಆಗ ಶ್ರೀ ಗುರುಗಳು ಆಕೆಯ ಮಾತಿಗೆ ಮುಗುಳ್ನಕ್ಕು, ತಾಯಿ, ಸ್ತ್ರೀಗೆ ಪತಿಯೇ ದೇವರು. ಪತಿ ಸೇವೆಯೇ ಅತ್ಯುತ್ತಮ ಮಂತ್ರವಾಗಿದೆ. ಪತಿವ್ರತ ಧರ್ಮವೇ ಶ್ರೇಷ್ಠವೆನಿಸಿದೆ. ಇವುಗಳ ಮುಂದೆ ಅನ್ಯ ಮಂತ್ರದ ಉಪದೇಶವು ಅಗತ್ಯವಿಲ್ಲ. ಹಾಗೆಂದರೂ ಒಂದು ಒಳ್ಳೆ ಮಂತ್ರೋಪದೇಶ ಪಡೆದಲ್ಲಿ ಅದಕ್ಕೆ ವಿಘ್ನ ಬಾರದೇ ಇರಲಾರದು. ಇದರ ಕುರಿತಾಗಿ ದೈತ್ಯ ಗುರುಗಳಾದ ಶುಕ್ರಾಚಾರ್ಯರ ಕಥೆಯನ್ನು ನಿದರ್ಶನಕ್ಕೆಂದು ಹೇಳುವೆ, ಕೇಳು ಎಂದರು. ಹಿಂದೆ ದೇವತೆಗಳಿಗೂ ಅಸುರರಿಗೂ ಕಾಲಗಳು ನಡೆಯಿತು. ದೈತ್ಯ ಗುರುಗಳಾದ ಶುಕ್ರಾಚಾರ್ಯರು ತಮ್ಮ ಸಂಜೀವಿನಿ ಮಂತ್ರದ ಪ್ರಭಾವದಿಂದ ಹತರಾದ ದೈತ್ಯ ಶಿಷ್ಯರನ್ನು ಸಜೀವರಾಗುವಂತೆ ಮಾಡುತ್ತಿದ್ದರು. ಸತ್ತ ದೈತ್ಯರು ಮತ್ತೆ ಬದುಕಿ ದೇವತೆಗಳೊಡನೆ ಯುದ್ಧ ಮುಂದುವರೆಸಿದರು. ಹೀಗಾಗಿ ಬಹಳ ಕಾಲದವರೆಗೂ ದೇವಾಸುರರ ಕಲಹವು ಕೊನೆಗೊಳ್ಳದಿರಲು ದೇವತೆಗಳು ಚಿಂತಾಕ್ರಾಂತರಾದರು. ಕೊನೆಗೆ ದೇವತೆಗಳು ಒಟ್ಟುಗೂಡಿ ಶಿವನ ಬಳಿ ಬಂದು, ಹೇ ದೇವ, ದೈತ್ಯ ಗುರುಗಳಾದ ಶುಕ್ರಾಚಾರ್ಯರು ಸಂಜೀವಿನಿ ಮಂತ್ರ ಪ್ರಭಾವದಿಂದ ಪುನರ್ಜನ್ಮ ನೀಡುತ್ತಿದ್ದಾರೆ. ಇದರಿಂದಾಗಿ ದೇವ ದಾನವರ ಯುದ್ಧ ಕೊನೆಗೊಳ್ಳುವುದು ಸಾಧ್ಯವಿಲ್ಲವಾಗಿದೆ. ದಯೆ ತೋರಿ ದಾರಿ ತೋರು ಎಂದು ಬೇಡಿದರು. ಆಗ ಶಿವನು ಕುಪಿತನಾಗಿ ನಂದಿಯನ್ನು ಕರೆದು ಶುಕ್ರಾಚಾರ್ಯರನ್ನು ಹಿಡಿದು ತಾರೆಂದು ಆಜ್ಞಾಪಿಸಿದನು. ನಂದಿಯು ಶುಕ್ರಾಚಾರ್ಯರನ್ನು ಹಿಡಿದು ತಂದು ಶಿವನ ಮುಂದೆ ನಿಲ್ಲಿಸಿದನು. ಶಿವನು ರುದ್ರಾವತಾರ ತಾಳಿದವನಾಗಿ ಶುಕ್ರಾಚಾರ್ಯರನ್ನು ನುಂಗಿಬಿಟ್ಟನು. ಕುಪಿತನಾಗಿದ್ದ ಶಿವನಿಗೆ ಆ ಕ್ಷಣದಲ್ಲಿ ಶುಕ್ರಾಚಾರ್ಯರು ತನ್ನ ಹೊಟ್ಟೆಯನ್ನು ಸೇರುವುದು ಮರೆತೇ ಹೋಯಿತು. ಭಗವಾನ್ ಶಂಕರನು ತನ್ನ ಶರೀರದಿಂದ ನೀರನ್ನು ಹೊರ ಹಾಕಿದಾಗ ಶುಕ್ರಾಚಾರ್ಯರು ಹೊರಬಿದ್ದರು. ಭರ್ಗನೆಂದು ಶಿವನಿಂದ ಹೊರಬಂದದ್ದರಿಂದ ಭಾರ್ಗವನೆಂದು ಹೆಸರು ಶುಕ್ರಾಚಾರ್ಯರಿಗೆ ಬಂದಿತು. ಪುನರ್ಜನ್ಮದ ನಂತರ ಶುಕ್ರಾಚಾರ್ಯರು ಮತ್ತೆ ದೈತ್ಯರನ್ನು ಪ್ರೋತ್ಸಾಹಿಸತೊಡಗಿದರು. ಆಗ ದೇವತೆಗಳಿಗೆ ದಿಕ್ಕು ಕಾಣದಂತಾಗಿ ಬೃಹಸ್ಪತ್ಯಾಚಾರ್ಯರ ಮೊರೆ ಹೊಕ್ಕರು. ಅವರು ಈ ಸಮಸ್ಯೆಗೆ ಒಂದು ಉಪಾಯವನ್ನು ಸೂಚಿಸಿದರು. ಅದೇನೆಂದರೆ, ಯಾವುದೇ ಮಂತ್ರವನ್ನಾಗಲಿ ಕಿವಿಯಿಂದ ಕಿವಿಗೆ ಉಪದೇಶ ಮಾಡಿದಾಗ ಅದು 6 ಜನಕ್ಕೆ ತಲುಪಿದರೆ ಮಂತ್ರಶಕ್ತಿ ಕುಂದಿ ಹೋಗುತ್ತದೆ. ಆದ್ದರಿಂದ ಸಂಜೀವಿನಿ ಮಂತ್ರವನ್ನು ಕಲಿಯುವುದಕ್ಕಾಗಿ ದೇವತೆಗಳ ಪರವಾಗಿ ಬುದ್ಧಿವಂತನೂ ಸೌಮ್ಯನೂ ಆದ ವಿದ್ಯಾರ್ಥಿಯೊಬ್ಬನು ಶಿಷ್ಯವೃತ್ತಿಗಾಗಿ ಕಳುಹಿಸಿದಲ್ಲಿ ಇದು ಸಾಧ್ಯವಾದೀತು ಎಂಬುದೇ ಆಗಿದೆ. ದೇವತೆಗಳು ಆಚಾರ್ಯ, ಈ ಕೆಲಸ ಮೇಧಾವಿಯಾದ ಕಚನಿಂದ ಮಾತ್ರ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಬೃಹಸ್ಪತ್ಯಾಚಾರ್ಯರು ಈ ವಿಷಯದಲ್ಲಿ ಇನ್ನೂ ಆಲೋಚನೆಯಲ್ಲಿದ್ದಾಗಲೇ ಕಚನು ತಾನಾಗಿಯೇ ಬಂದು, ತಂದೆ, ನಾನು ಈ ಕಾರ್ಯಕ್ಕೆ ಸಿದ್ಧನಾಗಿದ್ದೇನೆ ಎಂದು ನುಡಿದು ಅವರ ಆಶೀರ್ವಾದವನ್ನು ಪಡೆದು ದೇವತಾ ಕಾರ್ಯ ಸಿದ್ಧಿಗಾಗಿ ಶುಕ್ರಾಚಾರ್ಯರ ಬಳಿ ಹೋದನು. ಶುಕ್ರಾಚಾರ್ಯರ ಆಶ್ರಮವನ್ನು ತಲುಪಿದ ಕಚನು ಅವನಿಗೆ ವಂದಿಸಿ, ಆಚಾರ್ಯ, ನಾನೊಬ್ಬ ಬ್ರಹ್ಮಚಾರಿ, ತಮ್ಮಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದಿರುವೆ ಎಂದು ಪ್ರಾರ್ಥಿಸಿದನು. ಅವನನ್ನು ಕಂಡ ಕೂಡಲೇ, ಈ ಬಾಲಕ ದೈತ್ಯ ಪುತ್ರನಲ್ಲ, ಇವನನ್ನು ಶಿಷ್ಯವೃತ್ತಿಗೆ ಸ್ವೀಕರಿಸುವುದು ಹೇಗೆ ಎಂಬ ಸಂದೇಹ ಅವನಲ್ಲಿ ಮೂಡಿತು. ಆದರೆ ಅವರ ಒಬ್ಬಳೇ ಮಗಳಾದ ದೇವಯಾನಿ ಕಾಚನನು ನೋಡಿ ಮೋಹಿಸಿದಳು. ಹೇಗಾದರೂ ಮಾಡಿ ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸೆಂದು ತಂದೆಯನ್ನು ಆಗ್ರಹಪಡಿಸಿದಳು. ಮಗಳ ಮನಸ್ಸನ್ನು ನೋಯಿಸಲು ಇಚ್ಛಿಸದ ಶುಕ್ರಾಚಾರ್ಯರು ಕಚನನ್ನು ತಮ್ಮ ಶಿಷ್ಯನನ್ನಾಗಿ ಬರಮಾಡಿಕೊಂಡರು. ಗುರುಗಳ ಸೇವೆಯನ್ನು ಶ್ರದ್ಧೆಯಿಂದ ಮಾಡಿದ ಕಚನು ಅವರ ವಿಶ್ವಾಸವನ್ನು ಗಳಿಸಿದನು. ದೈತ್ಯರಿಗೆ ಇದರಿಂದ ಅಸೂಯೆ ಉಂಟಾಯಿತು.
ಹೀಗಿರಲು ಒಂದು ದಿನ ಕಾಡಿನಲ್ಲಿ ಸಮಿತ್ತುಗಳನ್ನು ಆರಿಸಲು ಹೋದ ಕಚನು ದೈತ್ಯರಿಂದ ಕೊಲ್ಲಲ್ಪಟ್ಟನು. ಮಧ್ಯಾಹ್ನವಾದರೂ ಬಾರದ ಕಚನನ್ನು ನಿರೀಕ್ಷಿಸಿದ ದೇವಯಾನಿಗೆ ತಳಮಳ ಉಂಟಾಯಿತು. ತಂದೆಯಲ್ಲಿ ತನ್ನ ದುಃಖವನ್ನು ಹೇಳಿಕೊಂಡಳು. ಶುಕ್ರಾಚಾರ್ಯರು ತಮ್ಮ ಸಂಜೀವಿನಿ ಬಲದಿಂದ ಅವನನ್ನು ಬದುಕಿಸಿದರು. ದೈತ್ಯರು ಮತ್ತೆ ಕಚನನ್ನು ಕೊಂದು ಅವನ ದೇಹವನ್ನು ದೂರ ಎಸೆದರು. ಆಗಲೂ ಶುಕ್ರಾಚಾರ್ಯರು ಮಗಳ ಬಯಕೆಯಂತೆ ಅವನನ್ನು ಬದುಕಿಸಿದರು. ಕಚನು ಮತ್ತೆ ಬದುಕಿದನ್ನು ನೋಡಿ ದೈತ್ಯರು ಕಂಗಾಲಾದರು. ಈಗ ಅವರು ಸಮಯ ಸಾಧಿಸಿ ಕಚನನ್ನು ಮತ್ತೆ ಅಡವಿಯಲ್ಲಿ ಕೊಂದು ಹಾಕಿ ಅವನ ದೇಹವನ್ನು ಸುಟ್ಟರು. ಅವನ ಚಿತಾಭಸ್ಮವನ್ನು ತಂದು ಉಪಾಯದಿಂದ ಶುಕ್ರಾಚಾರ್ಯರಿಗೆ ದ್ರವ್ಯದಲ್ಲಿ ಹಾಕಿ ಕುಡಿಸಿಬಿಟ್ಟರು. ದೇವಯಾನಿಯು ಮತ್ತೆ ತಂದೆಯಲ್ಲಿ ಮರೆಯಿಟ್ಟಳು. ಶುಕ್ರಾಚಾರ್ಯರು ತಮ್ಮ ಹೊಟ್ಟೆಯಲ್ಲಿ ಕಚನು ಸೇರಿ ಹೋಗಿರುವುದರಿಂದ ಅವನನ್ನು ಬದುಕಿಸಲು ಸಾಧ್ಯವಿಲ್ಲವೆಂದು ಹೇಳಿದರು. ಆಗ ದೇವಯಾನಿಯೇ ತಂದೆಗೆ ಒಂದು ಉಪಾಯವನ್ನು ಸೂಚಿಸಿದಳು. ತಂದೆ, ನೀವು ಸಂಜೀವಿನಿ ವಿದ್ಯೆಯನ್ನು ನನಗೆ ಉಪದೇಶ ಮಾಡಿ, ಆಗ ನಾನು ಕಚನನ್ನು ಬದುಕಿಸುತ್ತೇನೆ. ನಿಮ್ಮ ಜೀವಕ್ಕೆ ತೊಂದರೆಯಾದರೆ ಆಗ ನಿಮ್ಮನ್ನು ಬದುಕಿಸಬಹುದು ಎಂದಳು. ಶುಕ್ರಾಚಾರ್ಯರು, ಮಗು, ಸ್ತ್ರೀಗೆ ಮಂತ್ರೋಪದೇಶ ಮಾಡಬಾರದು. ಅಷ್ಟೇ ಅಲ್ಲದೆ ಈ ಮಂತ್ರವು 6 ಕಿವಿಗಳಿಗೆ ತಲುಪಿದ ಕೂಡಲೇ ಅದು ವ್ಯರ್ಥವಾಗುತ್ತದೆ ಎಂದರು. ದೇವಯಾನಿಯು ತನ್ನ ಹಠವನ್ನು ಬಿಡಲಿಲ್ಲ. ತಂದೆ ವಿಧಿಯಿಲ್ಲದೆ ಮಗಳಿಗೆ ಮಂತ್ರೋಪದೇಶ ಮಾಡಬೇಕಾಯಿತು. ತಂದೆಯಿಂದ ಸಂಜೀವಿನಿ ವಿದ್ಯೆಯನ್ನು ಕಲಿತ ದೇವಯಾನಿಯು ಕಚನನ್ನು ಬದುಕಿಸಿದಳು. ಅವನು ಶುಕ್ರಾಚಾರ್ಯರ ಹೊಟ್ಟೆ ಸೀಳಿ ಬಂದುದರಿಂದ ಶುಕ್ರಾಚಾರ್ಯರು ಮೃತರಾದರು. ಮತ್ತೆ ದೇವಯಾನಿ ಸಂಜೀವಿನಿ ಮಂತ್ರವಿದ್ಯೆಯಿಂದ ತಂದೆಯನ್ನು ಬದುಕಿಸಿದರು. ಆಗ ದೇವಯಾನಿಯು ಕಚನನ್ನು ಮದುವೆಯಾಗೆಂದು ಪೀಡಿಸಿದಳು. ಆತನು, ಇದು ಈಗ ಸಾಧ್ಯವಿಲ್ಲ. ನಾವಿಬ್ಬರು ಒಂದೇ ಹೊಟ್ಟೆಯಿಂದ ಹೊರಬಂದ ಕಾರಣ ನೀನು ನನಗೆ ತಂಗಿಯ ಸಮಾನಳಾದೆ ಎಂದನು. ದೇವಯಾನಿಗೆ ಸಿಟ್ಟು ಬಂದಿತು. 3 ಬಾರಿ ನಿನ್ನನ್ನು ಬದುಕಿಸಿದರೂ ನಿನಗೆ ಉಪಕಾರ ಸ್ಮರಣೆ ಇಲ್ಲವೇ? ನೀನು ನನ್ನನ್ನು ನಿರಾಸೆಪಡಿಸಿದ್ದಕ್ಕಾಗಿ ನನ್ನ ತಂದೆಯಿಂದ ನೀನು ಕಲಿತ ಸಂಜೀವಿನಿ ವಿದ್ಯೆ ಮರೆತು ಹೋಗಲಿ ಎಂದು ಶಾಪವಿತ್ತಳು. ಕಚನಿಗೂ ಕೋಪ ಬಂದಿತು. ನೀನು ನ್ಯಾಯಸಮ್ಮತವಾದ ಮಾತನ್ನು ಆಡುತ್ತಿಲ್ಲ. ಅದರಿಂದ ತಂದೆಯಿಂದ ಉಪದೇಶಿಸಲ್ಪಟ್ಟ ಮಂತ್ರವು ನಿನಗೆ ನಿರರ್ಥಕವಾಗಲಿ. ಅಷ್ಟೇ ಅಲ್ಲದೆ ನೀನು ಬ್ರಾಹ್ಮಣನಲ್ಲದ ಬೇರೆ ವರ್ಣದವನನ್ನು ಮದುವೆಯಾಗು ಎಂದು ಶಪಿಸಿದನು. ಕಚನು ಆಚಾರ್ಯರಿಗೆ ವಂದಿಸಿ, ಗುರುಗಳೇ, ಇನ್ನು ಹೊರಡಲು ನನಗೆ ಅಪ್ಪಣೆ ನೀಡಿ ಎಂದು ಕೇಳಿದನು. ಅವರಿಂದ ಅನುಮತಿ ಪಡೆದು ದೇವಲೋಕಕ್ಕೆ ಹಿಂತಿರುಗಿದನು. ಬೃಹಸ್ಪತ್ಯಾಚಾರ್ಯರು ದೇವತೆಗಳಿಗೆ, ಶುಕ್ರಾಚಾರ್ಯರ ಸಂಜೀವಿನಿ ವಿದ್ಯೆಯು 6 ಕಿವಿಗಳಿಗೆ ತಲುಪಿರುವುದರಿಂದ ಅದು ವ್ಯರ್ಥವಾಗಿದೆ. ಇನ್ನು ನಿಮಗೆ ಭಯವಿಲ್ಲ ಎಂದು ಹೇಳಿದರು. ದೇವಾಸುರರ ಯುದ್ಧವು ಮತ್ತೆ ಪ್ರಾರಂಭವಾಯಿತು. ಈ ಬಾರಿ ದೈತ್ಯರನ್ನು ಬದುಕಿಸಲು ಶುಕ್ರಾಚಾರ್ಯರಲ್ಲಿ ಮಂತ್ರಶಕ್ತಿ ನಾಶವಾಗಿತ್ತು. ಇದರಿಂದ ದೈತ್ಯರೆಲ್ಲರೂ ಹತರಾದರು. ದೇವತೆಗಳಿಗೆ ಆನಂದವಾಯಿತು. ಶ್ರೀ ಗುರುಗಳು ಕಚದೇವಯಾನಿ ಕಥೆಯನ್ನು ಸಾವಿತ್ರಿಗೆ ಹೇಳಿ, ತಂಗಿ, ಹೆಣ್ಣು ಮಕ್ಕಳಿಗೆ ಮಂತ್ರೋಪದೇಶ ಪಡೆಯುವ ಅಗತ್ಯವಿಲ್ಲ. ವ್ರತ, ನಿಯಮ, ಉಪವಾಸಗಳನ್ನು ತಮ್ಮ ತಮ್ಮ ಸಂಪ್ರದಾಯದಂತೆ ಪಾಲಿಸಿದರೆ ಸಾಕು, ಅವರಿಗೆ ಸದ್ಗತಿಯಾಗುತ್ತದೆ ಎಂದರು. ಆಗ ಆ ಬ್ರಾಹ್ಮಣ ಪತ್ನಿಯು, ಗುರುದೇವ, ಸ್ತ್ರೀಯರಿಗೆಂದೇ ಇರುವ ಶುಭಪ್ರದವಾದ ವ್ರತವೊಂದನ್ನು ನನಗೆ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿದಳು. ಆಗ ಶ್ರೀ ಗುರುಗಳು, ಶಿವನಿಗೆ ಸಂಬಂಧಿಸಿದ ಸೋಮವಾರ ವ್ರತವೊಂದಿದೆ. ಅದನ್ನು ಆಚರಿಸಿ ಅನೇಕ ಪತಿವ್ರತೆಯರು ಸದ್ಗತಿಯನ್ನು ಪಡೆದಿದ್ದಾರೆ. ಅವರಲ್ಲಿ ಸೀಮಂತಿನಿ ವೃತ್ತಾಂತವನ್ನು ಹಾಗೂ ಸೋಮವಾರ ವ್ರತ ಮಹಿಮೆಯನ್ನು ಕೇಳು ಎಂದು ಆಕೆಗೆ ನಿರೂಪಿಸಿದರು. ಸೋಮವಾರ ವ್ರತ ಮಹತ್ವ. ಹಿಂದೆ ಚಿತ್ರವನೆಂಬ ದೊರೆಯಿದ್ದನು. ಆತನು ಮಹಾಶಿವಭಕ್ತನಾಗಿ ಧರ್ಮನಿಷ್ಠನಾಗಿ ರಾಜ್ಯವನ್ನು ಆಳುತ್ತಿದ್ದನು. ಶಿವಪೂಜೆಯ ಮಹಿಮೆಯಿಂದ ಬಹುಕಾಲದ ನಂತರ ಮಕ್ಕಳಿಲ್ಲದ ಆ ದೊರೆಗೆ ಹೆಣ್ಣು ಶಿಶುವಿನ ಜನನವಾಯಿತು. ಮಗುವಿಗೆ ಸೀಮಂತಿನಿ ಎಂಬ ನಾಮಕರಣ ಮಾಡಿದರು. ಈ ಮಗುವಿನ ಜಾತಕವನ್ನು ಪರಿಷ್ಕರಿಸಿದ ಜ್ಯೋತಿಷ್ಯರು ದೀರ್ಘಾಯುಷ್ಯ ಮತ್ತು ಸೌಭಾಗ್ಯಗಳನ್ನು ಸೂಚಿಸಿದರು.
ಆದರೆ ಒಬ್ಬ ಜೋಯಿಸನು ಮಾತ್ರ ಈ ಮಗುವಿಗೆ 14ನೆಯ ವಯಸ್ಸಿನಲ್ಲಿ ವೈಧವ್ಯವಿದೆ ಎಂದನು. ರಾಜದಂಪತಿಗಳು ಚಿಂತಾಕ್ರಾಂತರಾಗಿ ಕೊರಗಿದರು. ಹೀಗೆ 7 ವರ್ಷ ಕಳೆಯಿತು. ಒಮ್ಮೆ ಸೀಮಂತಿನಿಯು ತನ್ನ ತಂದೆಯು ತನ್ನ ಆಯುಷ್ಯದ ಬಗ್ಗೆ ಹಾಗೂ ವೈಧವ್ಯದ ಬಗ್ಗೆ ಬ್ರಾಹ್ಮಣರೊಡನೆ ಚರ್ಚಿಸಿದುದನ್ನು ಕೇಳಿಸಿಕೊಂಡಿದ್ದಳು. ಆಗ ಅವಳು ಯಜ್ಞವಾಲ್ಕ್ಯರ ಮಡದಿ ಮೈತ್ರಾಣಿಯನ್ನು ಕರೆದು, ಅಮ್ಮ, ನನ್ನ 14ನೆಯ ವಯಸ್ಸಿನಲ್ಲಿ ನನಗೆ ವೈಧವ್ಯ ಯೋಗ ಇದೆ ಎಂದು ಜೋಯಿಸರು ಹೇಳಿರುತ್ತಾರೆ. ಇದರ ನಿವಾರಣೆಗೆ ಯಾವುದಾದರೂ ಒಂದು ಉಪಾಯವನ್ನು ಸೂಚಿಸಿ ಎಂದು ಪ್ರಾರ್ಥಿಸಿದಳು. ರಾಜಪುತ್ರಿಯ ಮಾತನ್ನು ಕೇಳಿದ ಮೈತ್ರಾಣಿಯು ಕಿರಿಯವಳಾದ ರಾಜಪುತ್ರಿಯ ವಿಚಾರ ನಂಬುಗೆಗೆ ಮನಸೋತಳು. ಆಕೆಯು, ಸೀಮಂತಿನಿ, ನಿನ್ನ ವಿಚಾರಗಳು ನನಗೆ ಮೆಚ್ಚುಗೆಯಾದವು. ಕರ್ತವ್ಯವು ಮೂರ್ಖರ ಲಕ್ಷಣವಾಗಿದೆ. ನಿನ್ನ ಸೌಭಾಗ್ಯ ರಕ್ಷಣೆಗೆಂದು ಸೋಮವಾರ ವ್ರತವನ್ನು ಹೇಳುತ್ತೇನೆ. ಈ ವ್ರತಕ್ಕೆ ಭಂಗ ಬಾರದಂತೆ ನಿಷ್ಠೆಯಿಂದ ಆಚರಿಸಿದಲ್ಲಿ ಅಭಿಷ್ಟಗಳು ಪೂರೈಸುವುವು ಎಂದು ತಿಳಿಸಿ ಸೋಮವಾರ ವ್ರತದ ಪೂಜಾ ವಿಧಾನ, ದಾನ ಧರ್ಮ ಮಹಿಮೆಗಳನ್ನು ರಾಜಪುತ್ರಿ ಸೀಮಂತಿನಿಗೆ ವಿವರವಾಗಿ ತಿಳಿಸಿದಳು. ಸೀಮಂತಿಯು ಮೈತ್ರಾಣಿಯು ತಿಳಿಸಿದ ಸೋಮವಾರ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸತೊಡಗಿದಳು. ಹೀಗಿರಲು ಸೀಮಂತಿನಿಯ ವಿವಾಹದ ಪ್ರಸ್ತಾಪ ಬಂದಿದ್ದರಿಂದ ರಾಜ ಚಿತ್ರವರ್ಮವರ ಶೋಧನೆಗಾಗಿ ಪುರೋಹಿತರನ್ನು ಕಳುಹಿಸಿದನು. ಪುರೋಹಿತರು ಸಂಚಾರ ಮಾಡಿ ನಳಮಹಾರಾಜನ ವಂಶಜನಾದ ಇಂದ್ರಸೇನ ರಾಜನ ಮಗ ಚಿತ್ರಾಂಗದನು ಯೋಗ್ಯವರನೆಂದು ನಿರ್ಧರಿಸಿದರು. ಚಿತ್ರಾಂಗದ ಸೀಮಂತಿನಿಯರ ವಿವಾಹವು ಶುಭ ಮುಹೂರ್ತದಲ್ಲಿ ನಡೆದು ಹೋಯಿತು. ವಿವಾಹದ ನಂತರ ಚಿತ್ರಾಂಗದನು ಚಿತ್ರವರ್ಮನ ಅರಮನೆಯಲ್ಲಿಯೇ ಹಲವು ದಿನಗಳ ಕಾಲ ಕಳೆದನು. ಆಗೊಮ್ಮೆ ಅವನಿಗೆ ನೌಕಾವಿಹಾರದ ಆಸೆ ಉಂಟಾಗಿ ಗೆಳೆಯರೊಡನೆ ಉತ್ತಮವಾದ ನೌಕೆಯನ್ನು ಏರಿ ಹೊರಟನು. ಇದ್ದಕ್ಕಿದ್ದಂತೆ ಬಿರುಗಾಳಿ ಎದ್ದು ನೌಕೆಯು ನೀರಿನಲ್ಲಿ ಮುಳುಗಿತು. ರಾಜಪುತ್ರನು ಮೃತನಾದನು. ಅವನನ್ನು ಉಳಿಸಲು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾದವು. ಚಿತ್ರಾಂಗದನ ರಾಜ್ಯವಾದ ವಿಶದ ದೇಶಕ್ಕೆ ಸುದ್ದಿ ತಲುಪಿದ ಅವನ ತಂದೆ ತಾಯಿಯರು ದುಃಖ ಸಾಗರದಲ್ಲಿ ಮುಳುಗಿದರು. ಸೀಮಂತಿನಿಗೆ ವೈಧವ್ಯ ಪ್ರಾಪ್ತವಾಯಿತು. ಚಿಕ್ಕ ವಯಸ್ಸಿನವಳಾದ ಆಕೆಯನ್ನು ಗಂಡನೊಡನೆ ಸಹಗಮನ ಮಾಡಲು ಅವಳ ತಂದೆ ತಾಯಿಗಳು ಒಪ್ಪಲಿಲ್ಲ. ದುಃಖಿತಳಾದ ಅವಳು ಏನೂ ಮಾಡಲು ತೋರದೆ ಸುಮ್ಮನಿದ್ದಳು. ಆದರೆ ಕರ್ತವ್ಯ ಮಾತ್ರ ಬಿಡಲಿಲ್ಲ. ತಪ್ಪದೆ ಸೋಮವಾರ ವ್ರತವನ್ನು ಮುಂದುವರೆಸುತ್ತಿದ್ದಳು. ರಾಜ್ಯವೇ ಶೋಕದಲ್ಲಿ ಮುಳುಗಿರುವಾಗ ಇಂದ್ರಸೇನನ ರಾಜ್ಯವು ಶತ್ರುಗಳ ಪಾಲಾಯಿತು. ಯಮುನಾ ನದಿಯಲ್ಲಿ ಚಿತ್ರಾಂಗದ ನೌಕೆಯು ಮುಳುಗಿದಾಗ ನಾಗಲೋಕದ ಕನ್ನಿಕೆಯರು ಅವನನ್ನು ಮೋಹಿಸಿ ತಮ್ಮ ಲೋಕಕ್ಕೆ ಕರೆದೊಯ್ದರು. ನಾಗರಾಜನಾದ ತಕ್ಷಕನು ಅವನನ್ನು ಆದರದಿಂದ ಬರಮಾಡಿಕೊಂಡು ತನ್ನ ಲೋಕದಲ್ಲಿ ಇರಿಸಿಕೊಂಡನು. ಹೀಗಿರಲು ಒಂದು ದಿನ ಚಿತ್ರಾಂಗದನಿಗೆ ಪತ್ನಿ ಹಾಗೂ ಮಾತಾಪಿತೃರ ಸ್ಮರಣೆ ಬಂದಿತು. ಅವರನ್ನು ನೋಡಬೇಕೆಂಬ ತನ್ನ ಆಸೆಯನ್ನು ತಕ್ಷಕನಿಗೆ ತಿಳಿಸಿದನು. ನಾಗರಾಜನು ಕುದುರೆಯನ್ನು ಅನರ್ಘ್ಯ ರತ್ನಗಳನ್ನು ಆತನಿಗೆ ಕೊಟ್ಟು ಬೆಂಗಾವಲಿಗೆ 2 ನಾಗಕುಮಾರರನ್ನು ಅವನ ಜೊತೆಗೆ ಕಳುಹಿಸಿದನು. ಚಿತ್ರಾಂಗದನು ಯಮುನೆಯಿಂದ ಮೇಲಕ್ಕೆದ್ದು ನದಿ ತೀರವನ್ನು ತಲುಪಿದನು. ಅಂದು ಸೋಮವಾರವಾದ್ದರಿಂದ ಸೀಮಂತಿನಿಯು ತನ್ನ ಗೆಳತಿಯರೊಂದಿಗೆ ನದಿ ಸ್ನಾನಕ್ಕೆಂದು ಯಮುನಾ ತೀರಕ್ಕೆ ಬಂದಳು. ಅಲ್ಲಿ ಸ್ನಾನವನ್ನು ಮುಗಿಸಿ ಹೊರಡಬೇಕೆನ್ನುವಷ್ಟರಲ್ಲಿ ತನ್ನೆದುರು ನಿಂತ ಅಶ್ವಾರೋಹಿಯಾದ ಸುಂದರ ತರುಣನೊಬ್ಬನನ್ನು ಕಂಡಳು. ಇವನು ತನ್ನ ಪತಿಯೋ ಅಥವಾ ಮಾಯಾವಿಯೋ ಎಂದು ಸಂದೇಹಪಟ್ಟಳು. ಆಗ ತರುಣನು ಸೀಮಂತಿನಿಯನ್ನು ಗುರುತಿಸಿ ಕುದುರೆಯಿಂದ ಕೆಳಗಿಳಿದು ಅವಳ ಕೈ ಹಿಡಿದಾಗ ಸೀಮಂತಿನಿಗೆ ಆಶ್ಚರ್ಯ, ಭಯ ಮತ್ತು ಸಂತೋಷಗಳಾದವು. ಸ್ವಾಮಿ, ನೀವು ನನ್ನ ಪತಿಯಲ್ಲವೇ ಎಂದು ಕೇಳಿದ ಅವಳಿಗೆ ಆ ಪುರುಷನು, ನಾನು ನಿನ್ನ ಪತಿಯ ಗೆಳೆಯನಾದ ಸಿದ್ಧಪುರು. ನಿನ್ನ ಪತಿ ಚಿತ್ರಾಂಗದನು ಇನ್ನು 3
ದಿನಗಳಲ್ಲಿ ಇಲ್ಲಿಗೆ ಬರುತ್ತಾನೆ ಎಂದು ತಿಳಿಸಿ ಚಿತ್ರಾಂಗದನ ವೃತ್ತಾಂತವನ್ನೆಲ್ಲ ವಿವರಿಸಿ ಅಶ್ವವನ್ನು ಏರಿ ನಿಷಾದ ರಾಜ್ಯದ ಕಡೆ ಸಾಗಿದನು. ಸಿಮಂತಿನಿಯು ನದಿ ತೀರದಲ್ಲಿ ನಡೆದದ್ದನ್ನು ಯಾರಿಗೂ ತಿಳಿಸಲಿಲ್ಲ. 3 ದಿನಗಳು ಕಳೆಯುವುದನ್ನೇ ನಿರೀಕ್ಷಿಸುತ್ತಿದ್ದ ಅವಳಿಗೆ ಸಂತೋಷದ ಸುದ್ದಿ ತಲುಪಿತು. ಚಿತ್ರಾಂಗದನು ನಿಷಾದ ನಗರವನ್ನು ಸೇರಿ ಅಲ್ಲಿನ ರಾಜನಿಗೆ ತನ್ನ ತಂದೆ ಇಂದ್ರಸೇನನನ್ನು ಬಿಡುಗಡೆ ಮಾಡಿದ್ದಾರೆ, ತಾನು ನಾಗಸೈನ್ಯದೊಡನೆ ಆಕ್ರಮಣ ಮಾಡುತ್ತೇನೆಂದು ಸಂದೇಶ ಕಳುಹಿಸಿದನು. ಶತ್ರು ರಾಜನು ಇಂದ್ರಸೇನನನ್ನು ಬಿಡುಗಡೆ ಮಾಡಿ ಮತ್ತೆ ಸಿಂಹಾಸನದ ಮೇಲೆ ಅವನನ್ನು ಕುಳ್ಳರಿಸಿದನು. ಎಲ್ಲರೂ ವೈಭವದಿಂದ ಚಿತ್ರಾಂಗದನನ್ನು ಸ್ವಾಗತಿಸಿದರು. ಚಿತ್ರಾಂಗದನು ತನ್ನ ಮಾತಾಪಿತರರಿಗೆ ವಂದಿಸಿ ನಾಗಸೇನೆಯನ್ನು ಉಚಿತ ಸನ್ಮಾನದೊಂದಿಗೆ ನಾಗಲೋಕಕ್ಕೆ ಕಳುಹಿಸಿದನು. ಈ ವಾರ್ತೆ ಚಿತ್ರವರ್ಮನಿಗೂ ಮುಟ್ಟಿತು. ತನ್ನ ಪತ್ನಿಯನ್ನು ಮತ್ತೆ ಚಿತ್ರಾಂಗದನು ಲಗ್ನವಾದನು. ಇಂದ್ರಸೇನ ಮಹಾರಾಜನು ಮಗನಿಗೆ ರಾಜ್ಯಭಾರ ವಹಿಸಿ ತಾನು ಶಿವಪೂಜಾನಿರತನಾಗಿ ಕಾಲ ಕಳೆದನು. ಹೀಗೆ ಸೋಮವಾರ ವ್ರತ ಮಹಿಮೆಯಿಂದ ಸಿಮಂತಿನಿಯು ವೈಧವ್ಯ ನಿವಾರಣೆಯಾಗಿ ಸೌಭಾಗ್ಯ ಪ್ರಾಪ್ತಿಯಾಯಿತು. ಈ ರೀತಿಯಾಗಿ ದತ್ತ ಪತ್ನಿಗೆ ಸೋಮವಾರ ವ್ರತ ಮಹಿಮೆಯನ್ನು ಅನುಗ್ರಹಿಸಿದ ನಂತರ ಅವರನ್ನು ಅನುಗ್ರಹಿಸಿ ಮಾಹುರಿ ಗ್ರಾಮಕ್ಕೆ ಶ್ರೀಗುರುಗಳು ಕಳುಹಿಸಿಕೊಟ್ಟರು. ದತ್ತ ದಂಪತಿಗಳು ಹಿಂತಿರುಗಿ ಅಲ್ಲಿ ಸುಖವಾಗಿ ಬಾಳಿದರು ಎಂಬಲ್ಲಿಗೆ ಸ್ತ್ರೀ ಮಂತ್ರೋಪದೇಶ ಫಲ ಎಂಬ ಶ್ರೀ ಗುರುಚರಿತ್ರೆಯ 35ನೇ ಅಧ್ಯಾಯವು ಸಂಪೂರ್ಣವಾಯಿತು.